ಬಹುಶಃ ನಿಮ್ಮೆಲ್ರಿಗೂ ನಾನು ಒಂದು ಹಂಚ್ಕೊಳ್ತಕ್ಕಂಥ ಒಂದು ವಿಷಯ, ಯಾಕೆಂದ್ರೆ ಇನ್ನು 4-5 ದಿನಗಳಲ್ಲಿ ನಿಮ್ಮೆಲ್ರಿಗೂ ಮಾಧ್ಯಮದ ಮೂಲಕ ಸುದ್ದಿ ಗೊತ್ತಾಗ್ತದೆ. ಈಗಾಗಲೇ 2 ಬಾರಿ ಹೃದಯದ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥದ್ದು ಮಾನ್ಯ ಕುಮಾರಣ್ಣವರು 18ರ ಚುನಾವಣೆಯ ಸಂದರ್ಭದಲ್ಲಿ ಕೇವಲ 1 ತಿಂಗಳಲ್ಲಿ ಓಪನ್ ಹಾರ್ಟ್ ಸರ್ಜರಿ ಮಾಡಿಸ್ಕೊಂಡು ಇಡೀ ರಾಜ್ಯವನ್ನ ಪ್ರವಾಸ ಮಾಡಿದ್ರು. 25 ವರ್ಷದಿಂದ ಏಕಾಂಗಿಯಾಗಿ ಇವತ್ತು ಈ ಪಕ್ಷವನ್ನ ನಿಮ್ಮಂತ ನಿಷ್ಠಾವಂತ ಕಾರ್ಯಕರ್ತರು ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳ ಜೊತೆ ಇವತ್ತು ಅವರು ಹೋರಾಟವನ್ನ ಮಾಡಿದ್ದಾರೆ. 64 ವರ್ಷ ವಯಸ್ಸು ಇವತ್ತು ಮಾನ್ಯ ಕುಮಾರಣ್ಣ ಅವರಿಗೆ. ಗೊತ್ತಿಲ್ಲ ವಿಧಿಯ ಆಟ ಏನೋ, ಹಣೆ ಬರ ಒಂದೊಂದ್ಸಲಿ ಒಳ್ಳೆ ಅವ್ರಿಗೆ ದೇವರು ಪರೀಕ್ಷೆ ಮಾಡ್ತಾರಂತೆ. ಆದ್ರೆ ನನಗೆ ವಿಶ್ವಾಸ ಇದೆ, ಆ ಈಶ್ವರನಲ್ಲಿ ನಾನೊಂದು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಮಂಜುನಾಥ ಸ್ವಾಮಿಯ ಭಕ್ತ ನಾನು. ಆ ಭಗವಂತನಲ್ಲಿ ನಾನು ಒಂದೇ ಕೇಳ್ಕೊಳ್ಳೋದು, ನನ್ನ ಆಯಸ್ಸು ಕೂಡ ನಮ್ಮ ತಂದೆಯವರಿಗೆ ದಾರೆ ಎರೆದು ಈ ರಾಜ್ಯದ ಜನಗಳಿಗೆ ಸೇವೆ ಮಾಡ್ತಕ್ಕಂಥದಕ್ಕೆ ಕುಮಾರಣ್ಣ ಅವರಿಗೆ ಇನ್ನೂ 100 ವರ್ಷಗಳ ಕಾಲ ಹೆಚ್ಚಿನ ಶಕ್ತಿಯನ್ನ ಕೊಡ್ಲಿ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕವಾಗಿ ಒಬ್ಬ ತಂದೆಯಾಗಿ ಒಬ್ಬ ಮಗನಾಗಿ ಇವತ್ತು ನಾನು ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತೇನೆ. ದಯಮಾಡಿ 2019ರ ಸೋಲೇನಿದೆ, ಆ ಸೋಲಿನ ಬಗ್ಗೆ ಬಹುತೇಕ ಇವತ್ತಿಗೂ ಕೂಡ ಮನಸ್ಸುಗಳಲ್ಲಿ ಇರ್ತಕ್ಕಂಥ ಒಂದು ನೋವು, ಇರ್ತಕ್ಕಂಥ ಒಂದು ಭಾರ ಕಮ್ಮಿ ಆಗಿಲ್ಲ. ನನಗೆ ಅರ್ಥ ಆಗ್ತದಣ್ಣ, ಇವತ್ತು ನಿಖಿಲ್ ಕುಮಾರಸ್ವಾಮಿ ನಿಂತ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಕಾರ್ಯಕರ್ತರು ನಿಮ್ಮಲ್ಲಿ ನನ್ನನ್ನು ಒಬ್ಬ ನೋಡಿದ್ರಿ, ಅಣ್ಣ ತಮ್ಮಂದನ ರೀತಿ ನೋಡಿದ್ರಿ, ಮನೆ ಮಗನ ರೀತಿ ನೋಡಿದ್ರಿ. ಆದ್ರೆ ಅವತ್ತು ಪದೇ ಪದೇ ನಾನು ಈ ವಿಚಾರ ಚರ್ಚೆ ಮಾಡ್ಲಿಕ್ಕೆ ಇಷ್ಟಪಡೋದಿಲ್ಲ.